ವೀಕ್ಷಕರೇ, ನೀವು ನಿಮ್ಮ ಜೀವನದಲ್ಲಿ ಒಂದು ಸಲ ಆದರೂ ಕೂಡ ತಿರುಪತಿಯ ಸನ್ನಿಧಾನಕ್ಕೆ ಹೋಗಿ ಬಂದಿರ್ತೀರಾ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸುಪ್ರಸನ್ನನಾಗಿರುವಂತಹ ತಿರುಪತಿ ತಿರುಮಲ ಅಥವಾ 7 ಮಲೆಯ ಸುಮಾರು 8,000 ಚದರ ಕಿಲೋಮೀಟರ್ಗೂ ಹಬ್ಬಿರುವಂತಹ ಸಂಗತಿ ನಿಮಗೆ ಗೊತ್ತೇ ಇದೆ. ಈ ಒಂದು ಬೆಟ್ಟದ ಕಣಿವೆ ಇಲ್ಲಿಂದ ಕೋಟ್ಯಾಂತರ ವರ್ಷಗಳ ಹಿಂದೆನೆ ಭೌಗೋಳಿಕವಾಗಿ ತಾಂತಾನೆ ನೈಸರ್ಗಿಕವಾಗಿ ರೂಪುಗೊಂಡಿದೆ ಅಂತ ಈಗಿನ ಎಷ್ಟೋ ಜನ ಭೂಗೋಳ ಶಾಸ್ತ್ರಜ್ಞರು ಅಭಿಪ್ರಾಯವನ್ನ ಪಡ್ತಾರೆ. ಇದು ಸಮುದ್ರ ಮಟ್ಟದಿಂದ ಸುಮಾರು 2,500 ಅಡಿಗಳಷ್ಟು ಎತ್ತರದಲ್ಲಿದೆ. ಇಂಥ ತಿರುಪತಿಯ ಮೇಲಿರುವಂತಹ ತಿರುಮಲದ ಸನ್ನಿಧಾನದಲ್ಲಿ 1979ನೇ ಇಸ್ವಿಯ ನವೆಂಬರ್ 7ರ ಮಧ್ಯರಾತ್ರಿ ಯಾರು ಕೂಡ ಊಹೆ ಮಾಡದಂತ, ಎಂದಿಗೂ ಕೂಡ ನಾವು ಅದ್ರ ಬಗ್ಗೆ ಅಚ್ಚರಿ ಪಡುವಂತ ಒಂದು ವಿಚಿತ್ರ ಸಂಗತಿ ನಡೆಯುತ್ತೆ. ಈ ಒಂದು ಘಟನೆ ತಿರುಪತಿಯ ಚರಿತ್ರೆಯಲ್ಲೂ ಕೂಡ ದಾಖಲಾಗಿದೆ. ವೀಕ್ಷಕರೇ, ಅವತ್ತು ಮಧ್ಯರಾತ್ರಿ ಮೀರಿದ ನಂತರ ಕೆಳಗಿನ ತಿರುಪತಿ ಗಾಢ ನಿದ್ರೆಯಲ್ಲಿತ್ತು. ತಿರುಮಲ ಕೊಂಡದಲ್ಲಿ ಸಂಪೂರ್ಣವಾದಂತ ನಿಶಬ್ದತೆ ಆವರಿಸಿತ್ತು. ಹೀಗಿರುವಾಗ ತಿರುಪತಿಯ ದೇಗುಲದ ಒಳಗಿಂದ ನಿಗೂಢವಾದಂತ ಘಂಟಾನಾದ ಕೇಳಿಬರುತ್ತೆ. ಸಾಮಾನ್ಯವಾಗಿ ಪ್ರತಿದಿನ ನಡೆಯುವಂತ ಲಕ್ಷ್ಮೀ ವೆಂಕಟೇಶ್ವರನ ಪೂಜೆಯ ಸಮಯದಲ್ಲಿ ಭಕ್ತಾದಿಗಳಿಗೆ ಪ್ರಸಾದವನ್ನ ಹಂಚುವಾಗ ಈ ಒಂದು ಘಂಟಾನಾದ ಕೇಳಬರೋದು ಸಾಮಾನ್ಯ. ಪೂಜೆಯ ಸಮಯ ಮೀರಿದ್ರೆ ಇದರ ಒಳಗಿರುವಂತ ಬಂಗಾರದ ಬಾಗಿಲು ಮುಚ್ಚಲ್ಪಡುತ್ತೆ ಹಾಗೂ ಅದರ ಎದುರುಗಡೆ ಇರುವಂತ ಆನಂದಂ ನಿಲಯಂ ಮಂಟಪದ ಬಾಗಿಲುಗಳು ಕೂಡ ಕ್ಲೋಸ್ ಆಗ್ತವೆ ಹಾಗೂ ಮಂದಿರದ ಮುಖ್ಯ ದ್ವಾರ ಕೂಡ ಮುಚ್ಚಲ್ಪಡುತ್ತೆ. ಮತ್ತೆ ಇದು ಮಾರನೇ ದಿನದ ಸುಪ್ರಭಾತದ ವೇಳೆಗೆ ಇದರ ಮುಖ್ಯಸ್ಥರು ಹಾಗೂ ಮುಖ್ಯ ಪೂಜಾರಿ ಇದನ್ನ ಓಪನ್ ಮಾಡ್ತಾರೆ. ಅಲ್ಲಿಯವರೆಗೂ ಇದರ ಒಳಗೆ ಯಾರು ಕೂಡ ಇರೋದಿಲ್ಲ. ಹೀಗಿದ್ದು ಕೂಡ ಕೆಲವು ನಿಮಿಷಗಳ ಕಾಲ ಅವತ್ತು ಆ ಮಧ್ಯರಾತ್ರಿಯ ಸಮಯದಲ್ಲಿ ಆ ದೇಗುಲದ ಒಳಗಿಂದ ಕೇಳಬಂದಂತ ಆ ಸದ್ದು ಯಾವುದು, ಅದನ್ನ ಮಾಡಿದವರು ಯಾರು? ತಿರುಮಲ ದೇವಸ್ಥಾನದಲ್ಲಿ ಸಾಕಷ್ಟು ಅಧಿಕೃತ ಹಾಗೂ ಶಿಸ್ತುಬದ್ಧ ನಿಯಮಗಳನ್ನ ಪಾಲಿಸಲಾಗುತ್ತೆ. ದಿನದ ಎಲ್ಲಾ ತರಹದ ಪೂಜೆ ಮುಗಿದ ನಂತರ ಎಲ್ಲರೂ ಕೂಡ ನಿರ್ಗಮಿಸಬೇಕು. ಭಕ್ತರ ಹಾಗೂ ಪೂಜಾರಿಗಳ ಸೇವೆಯನ್ನ ಪಡೆದಂತ ದೇವರು ರಾತ್ರಿಯ ಸಮಯದಲ್ಲಿ ಅಲ್ಲಿ ಏಕಾಂತವಾಗಿ ವಿಶ್ರಾಂತಿಯನ್ನ ಪಡಿತಾರೆ ಅನ್ನೋದು ನಂಬಿಕೆ. ಈ ಒಂದು ಸಮಯದಲ್ಲಿ ಅಲ್ಲಿ ಯಾರು ಕೂಡ ಇರ್ಕೂಡದು. ವೆಂಕಟೇಶ್ವರ ಸ್ವಾಮಿ ವಿಶ್ರಾಂತಿ ಮಾಡುವಾಗ ಯಾವುದೇ ರೀತಿಯ ಭಂಗ ಉಂಟಾಗಬಾರದು. ಈ ಒಂದು ಕಾರಣದಿಂದ ಮಂದಿರದ ಎಲ್ಲಾ ಬಾಗಿಲುಗಳನ್ನು ಕೂಡ ಮುಚ್ಚಿಕೊಂಡು ಹೋಗ್ತಾರೆ. ವೀಕ್ಷಕರೇ, ಅವತ್ತಿನ ಕಾಲಕ್ಕೆ ಈ ಒಂದು ದೇಗುಲದ ಮುಖ್ಯಸ್ಥರಾಗಿದ್ದವರು PVRK ಪ್ರಸಾದ್ ಅನ್ನೋರು. ಇವರು ಆ ಕಾಲದಲ್ಲಿ ಆ ದೇಗುಲದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ನೇಮಕಗೊಂಡಿದ್ರು. ಇವರು ತಿರುಪತಿ ಹಾಗೂ ಇದರ ಸ್ವಾಮಿಯ ಬಗ್ಗೆ ಸಾಕಷ್ಟು ಕೃತಿಗಳನ್ನ ಬರೆದಿದ್ದಾರೆ. ಇವರು ಬರೆದಂತ ವೆನ್ ಐ ಸಾ ತಿರುಪತಿ ಬಾಲಾಜಿ ಎನ್ನುವಂತ ಪುಸ್ತಕವೊಂದರಲ್ಲಿ ಇವರು ಒಂದು ಮಹತ್ತರ ಘಟನೆ ಕುರಿತಾಗಿ ದಾಖಲಿಸಿದ್ದಾರೆ. ಇವರು ಒಬ್ಬ IAS ಅಧಿಕಾರಿ ಕೂಡ ಆಗಿದ್ರು. ಅವತ್ತಿನ ಪ್ರಧಾನಿಗಳಾಗಿದ್ದಂತ ದಿವಂಗತ ಶ್ರೀ PV ನರಸಿಂಹರಾವ್ ಜೊತೆ ಮೀಡಿಯಾಗೂ ಕೂಡ ಅವರ ಅಭಿಪ್ರಾಯವನ್ನ ಮತ್ತು ಅನುಭವವನ್ನ ಹಂಚಿಕೊಂಡಿದ್ರು. ವೀಕ್ಷಕರೇ, ಅಷ್ಟಕ್ಕೂ ಅವತ್ತು ಅಲ್ಲಿ ನಡೆದಂತ ಆ ಪವಾಡ ಸದೃಶ ಘಟನೆಯಾದ್ರೂ ಏನು ಅಂತ ನೋಡೋದಾದ್ರೆ, ಆ ಒಂದು ಸಮಯದಲ್ಲಿ ವಿಪರೀತ ಬರ ಉಂಟಾಗಿ ಎಲ್ಲಾ ಕಡೆ ನೀರಿನ ಹಾಹಾಕಾರ ಶುರುವಾಗಿತ್ತು. ತಿರುಮಲ ದೇವಸ್ಥಾನದ ಬಳಿ ಇರುವಂತ ಗೋಗರ್ಭಂ ಜಲಾಶಯ ಕೂಡ ನೀರಿಲ್ಲದೆ ಬತ್ತು ಹೋಗಿತ್ತು. ಅದರ ಸುತ್ತಮುತ್ತ ಇರುವಂತ ಕೆರೆ, ಜಲಾಶಯ ಎಲ್ಲವೂ ಕೂಡ ಒಣಗಿ ಹೋಗ್ತಾ ಇರೋದ್ರಿಂದ ಪರಿಸ್ಥಿತಿ ಇದೇ ರೀತಿ ಮುಂದುವರೆದರೆ ನಾವು ಭಕ್ತಾದಿಗಳನ್ನ ಬಾರದಂತೆ ತಡೆದು ದೇವಾಲಯವನ್ನ ಮುಚ್ಚಬೇಕಾಗುತ್ತೆ ಅಂತ ಪ್ರಸಾದರವರು ಅಭಿಪ್ರಾಯಪಟ್ಟಿದ್ರು. ಇದೇ ಒಂದು ವಿಷಯವನ್ನು ಅವರು ಸರ್ಕಾರದ ಗಮನಕ್ಕೂ ತಂದಿದ್ರು. ಈಗ ಇಲ್ಲಿ 1 ವಾರಕ್ಕೆ ಸಾಕಾಗುವಷ್ಟು ಮಾತ್ರ ನೀರಿದೆ. ಇದು ಕೂಡ ಖಾಲಿಯಾದರೆ ಬರುವಂತ ಭಕ್ತಾದಿಗಳಿಗೆ ಹಾಗೂ ದೇವಸ್ಥಾನದ ಪೂಜಾ ಕಾರ್ಯಗಳಿಗೆ ಹಾಗೂ ಇತರ ಸ್ವಚ್ಛತಾ ಕಾರ್ಯಗಳಿಗೆ ನೀರಿನ ಅಭಾವ ಉಂಟಾಗಿ ದೇವಸ್ಥಾನ ಲಾಕ್ಔಟ್ ಆಗಬೇಕಾಗುತ್ತೆ ಅನ್ನೋದು ಅವರ ಭಯ ಆಗಿತ್ತು. ಅಂತ ಒಂದು ಒತ್ತಡದ ಸಂದರ್ಭದಲ್ಲಿ ಶ್ರೀಯುತ ಗಣಪತಿ ಶಾಸ್ತ್ರಿ ಅವರು ತಿರುಮಲದ ನಿಯಂತ್ರಕರಿಗೆ ಒಂದು ಸಲಹೆಯನ್ನ ಕೊಡ್ತಾರೆ. 82 ವರ್ಷ ವಯಸ್ಸಿನ ಇವರು ಹಿಂದೂ ಶಾಸ್ತ್ರ ಗ್ರಂಥಗಳನ್ನ ಹಾಗೂ ಇದರ ವೇದೋಪನಿಷತ್ತುಗಳನ್ನ ಸಂಪೂರ್ಣವಾಗಿ ಓದಿ ಕರಗತ ಮಾಡಿಕೊಂಡವರು. ಇಂಥ ಒಂದು ಸಮಯದಲ್ಲಿ ಇಂಥ ಮಹಾನ್ ವ್ಯಕ್ತಿಗಳ ಸಲಹೆ ಮುಂದೆ ಬರಬಹುದಾದಂಥ ಎಷ್ಟೋ ಆಪತ್ತುಗಳನ್ನ ತಡೆಯುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಮೇಲಾಗಿ ಈ ಬೆಟ್ಟದ ಸುತ್ತಮುತ್ತ ಎಲ್ಲೂ ಕೂಡ ನೀರಿನ ಮೂಲ ಅಥವಾ ಸೆಲೆ ಇಲ್ಲ ಅನ್ನೋದನ್ನ ಸಾಕಷ್ಟು ಜನ ವಿಜ್ಞಾನಿಗಳೇ ಖಚಿತ ಮಾಡ್ಕೊಂಡಿದ್ರು. ಇಂಥ ಒಂದು ಸಮಯದಲ್ಲಿ ಗಣಪತಿ ಶಾಸ್ತ್ರಿ ಅವರು ಅಲ್ಲಿಯ ಪ್ರತಿಯೊಬ್ಬರಿಗೂ ವರ್ಣನ ಜಪವನ್ನು ಮಂತ್ರಿಸೋದಕ್ಕೆ ಕೇಳ್ಕೊಳ್ತಾರೆ. ವೀಕ್ಷಕರೇ, ಇದು ಈಗಿನ ಕಾಲಕ್ಕೆ ಸ್ವಲ್ಪ ಅಪ್ರಸ್ತುತ ಅಂತ ಅನ್ಸಿದ್ರು ಕೂಡ ವೇದ ಪುರಾಣಗಳಲ್ಲಿ ನಿಸರ್ಗವನ್ನೇ ನಿಯಂತ್ರಿಸುವಂತಹ ಹಾಗೂ ಪಂಚಭೂತಗಳನ್ನ ತಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳುವಂತ ಇಂಥ ಎಷ್ಟೋ ವಿಧಾನಗಳು ಉಲ್ಲೇಖಗೊಂಡಿವೆ. ಇವತ್ತಿಗೆ ಅವುಗಳನ್ನ ಪ್ರಯೋಗ ಮಾಡಿ ನೋಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋದು ಗಣಪತಿ ಶಾಸ್ತ್ರಿ ಅವರ ಅಭಿಪ್ರಾಯ ಆಗಿತ್ತು. ಅವರ ಮಾತಿಗೆ ಎಲ್ಲರೂ ಕೂಡ ಸಮ್ಮತಿಯನ್ನ ಕೊಟ್ರು. ತಕ್ಷಣವೇ ಅವರು ಸಂಬಂಧಪಟ್ಟ ಹಾಗೂ ಸೂಕ್ತ ಪುರೋಹಿತರನ್ನ ಕರೆಸಿ ವರುಣ ದೇವನನ್ನ ಸಂಪ್ರೀತಗೊಳಿಸುವಂತ ವರುಣ ಮಂತ್ರವನ್ನ ಎಲ್ಲರ ಸಮ್ಮುಖದಲ್ಲಿ ಪಠಣೆ ಮಾಡೋದಕ್ಕೆ ಶುರು ಮಾಡ್ತಾರೆ. 1979ರ ನವೆಂಬರ್ 8ನೇ ತಾರೀಕು ಶುರುವಾದಂತ ಈ ಒಂದು ವರ್ಣಯಾಗ ಮುಂದಿನ 3 ದಿನಗಳ ಕಾಲ ತಿರುಮಲದ ಒಂದು ಕಡೆ ನಿರಂತರವಾಗಿ ನಡೆಯುತ್ತೆ. ಆದ್ರೂ ಕೂಡ ಆಗಸದಲ್ಲಿ ಯಾವುದೇ ರೀತಿಯ ಕಾರ್ಮೋಡಗಳು ಗುಂಪುಗೂಡೋದಿಲ್ಲ. ಈ ಹಳೆ ಕಾಲದ ಸಂಪ್ರದಾಯ ಹಾಗೂ ಆಚಾರ ವಿಚಾರ ಈ ಕಾಲದಲ್ಲಿ ವರ್ಕೌಟ್ ಆಗುತ್ತಾ ಅನ್ನೋದು ಅನೇಕ ಜನರಲ್ಲಿ ಇದ್ದಂತ ಸಾಕಷ್ಟು ಗೊಂದಲ. ಉತ್ಸವ ಮೂರ್ತಿಯನ್ನ ಇನ್ನೇನು ಮಂಟಪದ ಒಳಗೆ ಕರೆದುಕೊಂಡು ಹೋಗುವಂತ ಸಮಯಕ್ಕೆ ಸರಿಯಾಗಿ ಇದ್ದಕ್ಕಿದ್ದ ಹಾಗೆ ಮೋಡಗಳು ಉಂಟಾಗಿ ಕುಂಭದ್ರೋಣ ವರ್ಷಧಾರೆ ಸುರಿಯುತ್ತೆ.
ತಕ್ಷಣವೇ ಆ ಒಂದು ವಿಷಯವನ್ನ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ತಿಳಿಸಿ ಇಂಥ ಒಂದು ಮಳೆಯಿಂದ ಈಗ ಅರ್ಧಕ್ಕೆ ಬತ್ತಿ ಹೋಗಿದಂತ ಗೋಗರ್ಭ ಜಲಾಶಯ ಉಕ್ಕಿ ಹರಿದಿದೆ ಅಂತ ತಿಳಿಸಲಾಗುತ್ತೆ. ಇಂಥ ಒಂದು ಪವಾಡ ಸದೃಶ ಘಟನೆ ಅವತ್ತು ಎಲ್ಲರ ಸಮ್ಮುಖದಲ್ಲಿ ನಡೆದಿತ್ತು. ವೀಕ್ಷಕರೇ, ಈ ಒಂದು ಸಮಯದಲ್ಲಿ ಮಳೆ ಕೇವಲ ತಿರುಮಲ ಬೆಟ್ಟದ ಮೇಲೆ ಮಾತ್ರ ಸುರಿದಿತ್ತು ಅಂತ ಅದನ್ನ ಕಣ್ಣಾರೆ ಕಂಡಂತ ಹಲವು ಜನ ಪ್ರತ್ಯಕ್ಷದರ್ಶಿಗಳು ಕೂಡ ಹೇಳಿದ್ದಾರೆ. ಈ ಬಗ್ಗೆ ಆವಾಗ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿ ನಿಂತದ್ದು ಕೂಡ ವಾಸ್ತವ. ಇದು ಹೇಗೆ ಸಾಧ್ಯ ಆಯಿತು ಅಂತ ಗಣಪತಿ ಶಾಸ್ತ್ರಿ ಅವರನ್ನ ಕೇಳಿದಾಗ ಅವರು ಇದರಲ್ಲಿ ನನ್ನ ಪಾತ್ರ ಏನಿಲ್ಲ, ನಾನು ವರ್ಣ ಮಂತ್ರದ ಜಪವನ್ನ ಮಾಡೋದಕ್ಕೆ ಕೇಳ್ಕೊಂಡಾಗ ಅದಕ್ಕೆ ಅಲ್ಲಿ ಮುಖ್ಯವಾಗಿ ಬೇಕಾಗಿದ್ದು ಸ್ವಾಮಿಯ ಅನುಮತಿ. ಆತನ ಅನುಮತಿ ಹಾಗೂ ಆತನ ಸಮ್ಮತಿ ಇಲ್ಲದೆ ನಾವು ಇಲ್ಲಿ ಯಾವುದನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೇವಲ ಆತನ ದಯೆ ಹಾಗೂ ಕೃಪೆಯಿಂದ ಮಾತ್ರ ಇಂಥ ಒಂದು ಪವಾಡ ಇಲ್ಲಿ ನಡೆಯೋದಕ್ಕೆ ಸಾಧ್ಯ ಆಯಿತು. ನಾವೆಲ್ಲ ಇಲ್ಲಿ ನಿಮಿತ್ತ ಮಾತ್ರ ಅಂತ ಅವರು ಪ್ರತಿಯೊಬ್ಬರಿಗೂ ಕೂಡ ಅರ್ಥವಾಗುವಂತೆ ಹೇಳಿದ್ರು. ಹಾಗೂ ಅವತ್ತು ವರ್ಣ ಮಂತ್ರವನ್ನ ಜಪಿಸಿದಂತ ಮೊದಲ ದಿನವೇ ಆ ಒಂದು ಆಚರಣೆಗೆ ಒಪ್ಪಿಗೆ ಸೂಚಕವಾಗಿಯೇ ಸ್ವಾಮಿ ದೇವಸ್ಥಾನದ ಎಲ್ಲ ಡೋರ್ಗಳು ಕೂಡ ಮುಚ್ಚಿದ ನಂತರ ಘಂಟಾನಾದರ ಸದ್ದನ್ನ ಹೊರಡಿಸುವಂತ ಮೂಲಕ ಈ ಒಂದು ಕೆಲಸಕ್ಕೆ ತನ್ನ ಅನುಮತಿ ಹಾಗೂ ಅವಕಾಶ ಇದೆ ಅಂತ ನಮ್ಗೆ ಸೂಚನೆ ಕೊಟ್ಟರು ಎಂಬ ವಿಷಯವನ್ನ ಸ್ವತಃ ಗಣಪತಿ ಶಾಸ್ತ್ರಿ ಅವರೇ ಎಲ್ರಿಗೂ ತಿಳಿಸಿದ್ರು. ದೇವರ ಒಪ್ಪಿಗೆ ಹಾಗೂ ಸೂಚನೆ ಸಿಗದೆ ತುಚ್ಛ ಮಾನವನು ಯಾವುದೇ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ಅಸಾಧ್ಯ ಘಟನೆಗೆ ಸಾಕ್ಷಿಯಾಗಿ ಅವತ್ತು ಸಾಕಷ್ಟು ಜನ ಇದ್ರು. ಎಲ್ಲರೂ ಕೂಡ ಆಶ್ಚರ್ಯ ಪಡುವಂತೆ ಎಲ್ಲರ ಕಣ್ಮುಂದೆನೆ ಅವತ್ತು ಈ ಒಂದು ಪವಾಡ ನಡೆದಿತ್ತು. ಇದನ್ನು ಕೂಡ ಪರಾಮರ್ಶೆಗೆ ಎಳೆಯೋರ ಬಗ್ಗೆ ನಾವಿಲ್ಲಿ ಏನು ಕೂಡ ಹೇಳೋದಿಕ್ಕೆ ಸಾಧ್ಯ ಇಲ್ಲ. ಸ್ವಾಮಿಯ ದಯೆ ಮಹಿಮೆ ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದನ್ನ ತಿಳಿಸೋದಿಕ್ಕೆ ಈ ಒಂದು ಘಟನೆಗಿಂತ ಹೆಚ್ಚಿನ ಉದಾಹರಣೆ ಬೇಕಿಲ್ಲ ಅಂತ ಅವರು ಹೇಳಿದ್ರು. ಇದೇ ಕಾರಣಕ್ಕೆ ಎಲ್ಲರೂ ಅವನನ್ನ ಸರ್ವಶಕ್ತ ಅಂತ ಕರೆಯೋದು. ವೀಕ್ಷಕರೇ, ನಾವೆಲ್ಲರೂ ಕೂಡ ತ್ರಿಮೂರ್ತಿಗಳ ಬಗ್ಗೆ ತಕ್ಕ ಮಟ್ಟಿಗೆ ತಿಳಿದುಕೊಂಡಿದ್ದೇವೆ. ಅದರಲ್ಲಿ ಒಬ್ಬರಾದಂತಹ ವಿಷ್ಣುವಿನ ಒಂದು ಅಂಶವೇ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ. ಸೃಷ್ಟಿ, ಸ್ಥಿತಿ ಹಾಗೂ ಲಯಗಳ ಕಾರ್ಯಕರ್ತರಾದಂಥ ಈ ಮಹಾನುಭಾವರು ಆದಿಯಿಂದ ಅಂತ್ಯದವರೆಗೂ ಬ್ರಹ್ಮಾಂಡದ ಪ್ರತಿಯೊಂದು ಆಗುಹೋಗುಗಳನ್ನು ಕೂಡ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡು ನಿಯಂತ್ರಣವನ್ನ ಮಾಡ್ತಾರೆ. ಶ್ರೀ ಮಹಾವಿಷ್ಣುವಿನ ಇನ್ನೊಂದು ರೂಪನೇ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ. ಹಾಗಂತ ಇವರು ವಿಷ್ಣುವಿನ ದಶಾವತಾರಗಳಲ್ಲಿ ಒಬ್ಬರಲ್ಲ. ವಿಷ್ಣುವಿನ ದಶಾವತಾರಗಳ ಬಗ್ಗೆ ನಮಗೆ ಗೊತ್ತಿದೆ. ಆದ್ರೆ ವಿಷ್ಣುವೇ ಇಲ್ಲಿ ಇನ್ನೊಂದು ರೂಪ ಪಡೆದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಆದ್ರೂ ಅಂತ ವಿಷ್ಣು ಪುರಾಣ ಹಾಗೂ ಭಗವತ್ ಪುರಾಣಗಳಲ್ಲಿ ವಿವರಣೆ ಬರುತ್ತೆ. ಪಲ್ಲವರು, ಚೋಳರು ಹಾಗೂ ನಮ್ಮ ವಿಜಯನಗರದ ಅರಸರು ಕಾನೂನುಕರ್ಮದಲ್ಲಿ ತಿರುಪತಿಯ ದೇವಸ್ಥಾನವನ್ನ ಉದ್ಧರಿಸ್ತಾ ಬಂದಿದ್ದಾರೆ. ಕ್ರಿಸ್ತಶಕ 13ನೇ ಶತಮಾನದ ಮೇಲೆ ಬಂದಂತ ಮೊಘಲರ ಆಳ್ವಿಕೆಯಲ್ಲೂ ಕೂಡ ಈ ಒಂದು ಮಂದಿರದ ಮೇಲೆ ಸಾಕಷ್ಟು ದಾಳಿಗಳು ನಡೆದಿವೆ. ಮೊಘಲರ ದಾಳಿಯಿಂದಾಗಿ ತಿರುಪತಿಯ ಹಳೆಯ ದೇವಸ್ಥಾನಕ್ಕೆ ಸಾಕಷ್ಟು ಹಾನಿಯಾಗಿರೋದು ಕೂಡ ಸತ್ಯ. ಇಂಥ ಅಪಾಯದ ಸನ್ನಿವೇಶದಲ್ಲೂ ಕೂಡ ಇದರ ಮೂಲ ಪೂಜಾ ವಸ್ತುಗಳು ಹಾಗೂ ಮುಖ್ಯ ಉತ್ಸವ ಮೂರ್ತಿಯನ್ನ ತಿರುಪತಿಯಿಂದ ಮೇಲ್ಗಡೆ ಇರುವಂತ ತಿರುಮಲಕ್ಕೆ ತಂದು ಪ್ರತಿಷ್ಠಾಪಿಸಿ ಅದನ್ನ ರಕ್ಷಣೆ ಮಾಡಲಾಯಿತು ಅನ್ನುವಂತ ಸಂಗತಿ ನಮಗೆ ತಿಳಿದುಬರುತ್ತೆ. ದೆಹಲಿ ಸುಲ್ತಾನನ ಆಳ್ವಿಕೆ ಸಮಯದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಬಂಟರು ಹಾಗೂ ಅವನ ಸೇನಾಧ್ಯಕ್ಷನಾಗಿದ್ದಂತ ಮಾಲಿಕ್ ಕಪೂರ್ ಎಂಬಾತ ಇಡೀ ದಕ್ಷಿಣ ಭಾರತ ಪೂರ್ತಿ ತಮ್ಮ ದಂಡಯಾತ್ರೆಯನ್ನ ಕೈಗೊಂಡಿದ್ರು. ಈ ಒಂದು ಸಮಯದಲ್ಲಿ ಅವರು ಮಹಾರಾಷ್ಟ್ರದ ದೇವಗಿರಿ, ತೆಲಂಗಾಣದ ವಾರಂಗಲ್, ಕರ್ನಾಟಕದ ಹೊಯ್ಸಳರ ಬೀಡು ಹಾಗೂ ತಮಿಳುನಾಡಿನ ಪಾಂಡ್ಯರ ಸಾಮ್ರಾಜ್ಯಗಳನ್ನ ಆಕ್ರಮಿಸಿಕೊಂಡು ಅವ್ರ ಮೇಲೆ ದಾಳಿ ಮಾಡಿದ್ರು. ಈ ಒಂದು ವಿಜಯ ದಂಡಯಾತ್ರೆಯಲ್ಲಿ ಇಷ್ಟೆಲ್ಲ ಅವ್ರಿಗೆ ಸಿಕ್ಕಂತ ಭಾರಿ ಪ್ರಮಾಣದ ನಗ, ನಾಣ್ಯ ಹಾಗೂ ಚಿನ್ನದ ವಸ್ತುಗಳನ್ನ ಅವರು ದೋಚಿದ್ರು ಅಂತ ಹೇಳಲಾಗುತ್ತೆ. ಇಂಥ ಸಮಯದಲ್ಲಿ ತಮಿಳುನಾಡಲ್ಲಿ ಇದ್ದಂತ ಶ್ರೀರಂಗಂನ ರಂಗನಾಥ ಸ್ವಾಮಿ ಉತ್ಸವ ಮೂರ್ತಿಯನ್ನ ಅಲ್ಲಿಂದ ಆಚಾರ್ಯರು ತಿರುಮಲಕ್ಕೆ ತಂದು ಇಲ್ಲಿ ಗುಟ್ಟಾಗಿ ಹಾಗೂ ಸೇಫ್ ಆಗಿ ಅಡಗಿಸಿಟ್ರು ಅಂತ ಹೇಳಲಾಗುತ್ತೆ. ಇದನ್ನ ಅದರ ನಿಯಮದ ಪ್ರಕಾರ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಕೆಲವು ಕಾಲ ಪೂಜೆ ಕೂಡ ನಡೆಸಲಾಯಿತು. ಈ ಖಿಲ್ಜಿಯ ದಂಡು ಇಲ್ಲಿಂದ ಹೊರಟ ನಂತರ ಮತ್ತೆ ಅದನ್ನ ವಾಪಸ್ ಶ್ರೀರಂಗಕ್ಕೆ ಕೊಂಡೊಯ್ಯಲಾಯಿತು ಅಂತ ಚರಿತ್ರೆಯ ಪುಟಗಳು ತಿಳಿಸ್ತವೆ. ಈ ಒಂದು ವಿಷಯ ಇಲ್ಲಿಯ ಒಂದಷ್ಟು ಕಲ್ಲಿನ ಶಾಸನಗಳ ಮೇಲೂ ಕೂಡ ಉಲ್ಲೇಖಗೊಂಡಿದೆ. ಇದು ಮಾತ್ರವಲ್ಲದೆ ಬ್ರಿಟಿಷರ ಸಮಯದಲ್ಲೂ ಕೂಡ ಆರಂಭದಲ್ಲಿ ಈ ದೇವಸ್ಥಾನದ ಲೂಟಿ ಕೆಲಸ ನಡೀತು ಅಂತ ನಮಗೆ ಇತಿಹಾಸದ ಪುಟಗಳು ತಿಳಿಸ್ತವೆ. ಈ ಬಗ್ಗೆ ಲೇಖಕರಾದಂಥ ಶ್ರೀನಿವಾಸರಾವ್ ಅನ್ನೋರು ಕೆಲವೊಂದು ಪುಸ್ತಕಗಳನ್ನ ಬರೆದಿದ್ದಾರೆ. ತಿರುಪತಿ ಶ್ರೀ ವೆಂಕಟೇಶ್ವರ ಬಾಲಾಜಿ ಹಿಸ್ಟ್ರಿ ಅಂಡ್ ಒರಿಜಿನಲ್ ಆಫ್ ದಿ ತಿರುಪತಿ ಟೆಂಪಲ್ಸ್ ಅನ್ನುವಂಥ ಕೃತಿಯಲ್ಲಿ ವಿವರಣೆ ಇದೆ. ಕ್ರಿಸ್ತಶಕ 15 ಮತ್ತು 16ರ ಸಮಯದಲ್ಲಿ ಇಲ್ಲಿ ಭವ್ಯವಾಗಿ ಆಳ್ವಿಕೆ ನಡೆಸಿದಂಥ ದಕ್ಷಿಣ ಭಾರತದ ಮತ್ತು ಕರ್ನಾಟಕದ ಹೆಮ್ಮೆಯ ಶ್ರೀ ವಿಜಯನಗರ ಸಾಮ್ರಾಜ್ಯ ಕಾರಣಾಂತರಗಳಿಂದ ಪತನಗೊಂಡಾಗ ಈ ಎಲ್ಲಾ ಸಾಮ್ರಾಜ್ಯ ಕೂಡ ನವಾಬರ ಅಧೀನಕ್ಕೆ ಒಳಪಡುತ್ತೆ. ಈ ಒಂದು ಸಮಯದಲ್ಲಿ ಭಾರತದ ಬಹುಭಾಗವನ್ನ ಆಕ್ರಮಿಸಿಕೊಂಡಿದ್ದಂತ ಮೊಘಲರ ಅರಸಾದಂತ ಔರಂಗಜೇಬ್ ತನ್ನ ಅನೇಕ ಸಾಮಂತರಿಗೆ ದಕ್ಷಿಣ ಭಾರತದ ಸಾಕಷ್ಟು ಭಾಗಗಳನ್ನ ಹರಿದು ಹಂಚೋದಕ್ಕೆ ಮುಂದಾದಾಗ ಈ ಬಗ್ಗೆ ಅವತ್ತಿನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರಿಗೂ ಕೂಡ ಗೊತ್ತಾಗಿ ಅವರು ಇದನ್ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಒಂದು ಕಡೆಯಿಂದ ಮುಸ್ಲಿಮರನ್ನ ಹಾಗೂ ಇತರೆ ರಾಜರನ್ನ ಕಂಟ್ರೋಲ್ ಮಾಡ್ತಾನೆ ಭಾರತವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಹವಣಿಸ್ತಿದ್ದಂತ ಬ್ರಿಟಿಷರು ಮೊಘಲರಿಂದ ತಿರುಪತಿಯನ್ನ ತಮ್ಮ ವಶ ಮಾಡಿಕೊಂಡು ನಿಧಾನವಾಗಿ ಅದರ ಮೇಲೆ ತಮ್ಮ ಹಿಡಿತವನ್ನ ಸಾಧಿಸ್ತಾರೆ. ಮುಂದೆ ಒಂದಷ್ಟು ಕಾಲದವರೆಗೂ ತಿರುಪತಿ ದೇವಸ್ಥಾನ ಬ್ರಿಟಿಷರ ಅಧೀನದಲ್ಲೇನೆ ಇರುತ್ತೆ. ಈ ಒಂದು ಮಂದಿರ ಇವ್ರ ಕೈಲಿದ್ದಾಗ ಇತರೆ ಅಭಿವೃದ್ಧಿದಾಯಕ ಕೆಲಸಗಳನ್ನಾಗಲೇ ಬ್ರಿಟಿಷರು ಮಾಡಲಿಲ್ಲ. ಅವ್ರ ಗಮನ ಏನಿದ್ರು ಕೂಡ ಆ ಮಂದಿರಕ್ಕೆ ಹರಿದು ಬರ್ತಾದಂತ ಅಪಾರ ಪ್ರಮಾಣದ ಆದಾಯದ ಮೇಲಷ್ಟೇ ಇತ್ತು.
18-19ನೇ ಶತಮಾನದಲ್ಲಿ ಈ ಒಂದು ದೇವಸ್ಥಾನವನ್ನ ಬ್ರಿಟಿಷರಿಂದ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದಕ್ಕೆ ಸಾಕಷ್ಟು ಜನ ಪ್ರಮುಖ ಹಿಂದೂ ಮತ್ತು ಸಾಧು ಸಂತರು ಹೋರಾಟವನ್ನ ನಡೆಸಿದ್ರು. ಅದೇರಾಜ್ ಮಂದಿರ ಆಗ ಬ್ರಿಟಿಷ್ ಹಾಗೂ ತಿರುಪತಿಯ ದೇಣಿಗೆ ಹಣದಿಂದ ನಡೆಯಲ್ಪಡ್ತಿತ್ತು. ಅದೇ ರೀತಿ ತಿರುಪತಿ ದೇವಸ್ಥಾನ ಕೂಡ ಒಂದು ಖಾಸಗಿ ಸಂಸ್ಥೆಯಾಗಿ ತಮ್ಮ ನಿಯಂತ್ರಣದಲ್ಲಿ ಇರಬೇಕು ಅನ್ನೋದು ಸಾಕಷ್ಟು ಜನ ಹಿಂದೂ ಪೂಜಾರಿಗಳ ಅಹವಾಲಾಗಿತ್ತು. ಇದನ್ನೇ ಅವರು ಬ್ರಿಟಿಷರ ಮುಂದೆ ಇಟ್ಟಾಗ ಬ್ರಿಟಿಷರು ಇದಕ್ಕೆ ಪರೋಕ್ಷವಾಗಿ ಸಮ್ಮತಿಯನ್ನು ಕೂಡ ಕೊಡ್ತಾರೆ. ಆವಾಗಲೇ ಶ್ರೀ ತಿರುಪತಿ ತಿರುಮಲ ದೇವಸ್ಥಾನ ಎಂಬ ಸಂಸ್ಥೆ ಹುಟ್ಕೊಂಡಿದ್ದು. ಆರಂಭದ ಒಂದಷ್ಟು ವರ್ಷಗಳ ಕಾಲ ಈ ಒಂದು ಸಂಸ್ಥೆ ಬ್ರಿಟಿಷರ ಅಧೀನದಲ್ಲೇನೆ ನಡೆಯಲ್ಪಡ್ತಿತ್ತು. 1947ರ ನಂತರ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಆಗ ನಡೆದಂತ ಎಷ್ಟೋ ರಾಜಕೀಯ ಸಂಘಟನೆಗಳು ಹಾಗೂ ರಾಜ್ಯ ಗಡಿಗಳಿಗೆ ಸಂಬಂಧಪಟ್ಟಂತ ಭಾಷಾ ಬೆಳವಣಿಗೆಗಳು ಮುಂದೆ ಈ ದೇವಸ್ಥಾನ ಆಂಧ್ರ ಪ್ರದೇಶ ಸರ್ಕಾರದ ಮಿತಿಗೆ ಬರೋದಕ್ಕೆ ಕಾರಣ ಆಯಿತು. 1950ರ ನಂತರ ಇದೊಂದು ಸರ್ವ ಸ್ವತಂತ್ರ ಖಾಸಗಿ ಸಂಸ್ಥೆಯಾಗಿ ಟಿಟಿಡಿ ಅವರ ಒಡೆತನದಲ್ಲಿ ಮುಂದುವರಿಯೋದಕ್ಕೆ ಶುರುವಾಯಿತು. ವೀಕ್ಷಕರೇ, ಇವತ್ತು ತಿರುಪತಿ ದೇವಸ್ಥಾನ ದೇಶದಲ್ಲಿ ಅತಿ ಹೆಚ್ಚು ಆದಾಯ ಗಳಿಸುವಂತ ನಂಬರ್ 1 ಶ್ರೀಮಂತ ಧಾರ್ಮಿಕ ಕ್ಷೇತ್ರ ಎಂಬ ಉನ್ನತವಾದಂತ ಹೆಸರನ್ನ ಪಡೆದಿದೆ. ಈ ಒಂದು ಸಂಸ್ಥೆ ಒಟ್ಟಾರೆ ಆಸ್ತಿ ಎಲ್ಲಾ ಕಡೆಯಿಂದ ಸುಮಾರು 240 ಲಕ್ಷ ಕೋಟಿಗಿಂತಲೂ ಹೆಚ್ಚು ಅಂತ ಕೆಲವು ವರದಿಗಳು ದೃಢಪಡಿಸ್ತವೆ. ಇವತ್ತಿಗೂ ಕೂಡ ತಿರುಪತಿಯಲ್ಲಿ ಒಂದೇ ದಿನಕ್ಕೆ 20 ಲಕ್ಷಕ್ಕಿಂತಲೂ ಹೆಚ್ಚಿನ ಭಕ್ತಾದಿಗಳ ಹಣ ಅದರ ಹುಂಡಿಯಲ್ಲಿ ಸಂಗ್ರಹ ಆಗುತ್ತೆ. ಈ ಒಂದು ದೇವಸ್ಥಾನ ತನ್ನ ಸಂಸ್ಥೆ ಹಾಗೂ ಟ್ರಸ್ಟ್ ಮೂಲಕ ಸಾಕಷ್ಟು ಜನಪರ ಕೆಲಸಗಳನ್ನ ಮಾಡ್ಕೊಂಡು ಬಂದಿದೆ. ಎಷ್ಟೋ ಜನ ಇವತ್ತಿಗೂ ಕೂಡ ದಿನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಕ್ಷೇತ್ರಕ್ಕೆ ಪ್ರತಿನಿತ್ಯ ಭೇಟಿ ಕೊಡ್ತಾರೆ. ಇಲ್ಲಿಯ ಒಂದೊಂದು ಆಚರಣೆ ಹಿಂದೆ ಕೂಡ ಒಂದೊಂದು ಮಹತ್ವದ ತಾತ್ವಿಕ ಅರ್ಥ ಇದೆ. ಇಲ್ಲಿ ಆತ್ಮಾರ್ಪಣೆ ಹಾಗೂ ಚಂಚಲರಹಿತ ಭಕ್ತಿ ಇವೆರಡೇ ಈ ಮಹಾಮೂರ್ತಿಯನ್ನ ನಾವು ಒಲಿಸ್ಕೊಳ್ಳೋದಕ್ಕೆ ಇರುವಂತಹ ಸರಳ ವಿಧಾನಗಳು. ಈ ಒಂದು ಸ್ಥಳಕ್ಕೆ ಬರುವಂತ ಯಾರೇ ಆಗ್ಲಿ ಮನಸ್ಸಿನ ಪ್ರತಿಯೊಂದು ಚಂಚಲತೆ ಹಾಗೂ ಕಲ್ಮಶತೆಯನ್ನು ಹೊರಹಾಕಿ ಗೋವಿಂದ ಎನ್ನುವ ಮೂಲಕ ಆ ಭಗವಂತನ ಧ್ಯಾನ ಮಾಡ್ತಾ ದೇವರ ಕೃಪೆಗೆ ಪಾತ್ರರಾಗಬೇಕು ಅನ್ನೋದು ನಮ್ಮ ಹಿರಿಯರು ಮಾಡಿಟ್ಟಿರುವಂತ ಒಂದು ಶಾಸ್ತ್ರಬದ್ಧ ನಿಯಮ. ವೀಕ್ಷಕರೇ, ನೀವು ಇದುವರೆಗೂ ತಿರುಪತಿಯ ದೇವಸ್ಥಾನಕ್ಕೆ ಎಷ್ಟು ಸಲ ಹೋಗಿದ್ದೀರಿ? ಪ್ರತಿ ಸಲ ಕೂಡ ಹೋದಾಗ ಅಲ್ಲಿ ನಿಮಗೆ ಆಗುವಂತ ಸುಂದರ ಮತ್ತು ಅವರ್ಣನೀಯ ಅನುಭವ ಎಂತದ್ದು ಎಂಬ ಬಗ್ಗೆ ಕಮೆಂಟ್ ನ ಮೂಲಕ ತಿಳಿಸಿ. ಹಾಗೂ ಯಾರಾದರೂ ಇದುವರೆಗೂ ಈ ದೇವಸ್ಥಾನಕ್ಕೆ ಹೋಗದೇ ಇದ್ದವರು ಒಂದು ಸಲ ಸಮಯ ಮಾಡಿಕೊಂಡು ಆ ಒಂದು ಕ್ಷೇತ್ರವನ್ನ ದರ್ಶಿಸ್ಕೊಂಡು ಬನ್ನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.